ಸ್ನೇಹಿತರ ಗಾಡಿ ಅಲ್ಲಿ ಪಾರ್ಕ್ ಮಾಡಿದ್ದೀವಿ. ಇವಾಗ ಪ್ರಜ್ವಲು ನಾನು ಮೇಲ್ಗಡೆ ಟ್ರಕ್ ಮಾಡ್ಕೊಂಡು ಏನು ಎಷ್ಟು ಒಂದು 300 ಮೀಟರ್ಸ್ ಇದೆಯಾ ಅಷ್ಟೇ ಅಲ್ಲ. ದೇವ್ರ ಮೇಲೆ ಇರ್ತಾನೆ ಅಂತ ಯಾರು ಹೇಳಿದ್ರು, ಮೇಲೆ ಬಂದಿದ್ದು ನೋಡೋಕ್ಕೆ. ಸ್ನೇಹಿತರ ಅಲ್ಲಿ ನೋಡಿ ವ್ಯೂ ಹೆಂಗಿದೆ. ನಮಸ್ತೆ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಒನ್ಸ್ ಅಗೇನ್. ಹೊಸ ಒಂದು ರೈಡ್ಗೆ ಮತ್ತು ಹೊಸ ಒಂದು ವ್ಲಾಗ್ಗೆ ಎಲ್ಲರಿಗೂ ಸ್ವಾಗತ ಹೇಳ್ತಾ ಇವತ್ತಿನ ರೈಡ್ನ ಶುರು ಮಾಡೋಣ. ಲಾಸ್ಟ್ ಒಂದು 2 ಡೇಸಿಂದ ಬೆಂಗಳೂರಲ್ಲಿ ಮಳೆ ಬಿದ್ದಿದೆ, ಅದರಿಂದ ಒಂಥರ ಕೋಲ್ಡಾಗಿ ಫೀಲ್ ಆಗ್ತಾಯಿದೆ. ಮಾರ್ನಿಂಗ್ ಎಕ್ಸಾಕ್ಟಾಗಿ 5:30 ಆಗಿದೆ. ನಾನು ಯಾವ ಸೈಡ್ ಹೋಗ್ತಾಯಿದ್ದೀನಿ ಅಂತ ನಿಮ್ಗೆ ಆಲ್ರೆಡಿ ಗೊತ್ತಾಗಿದೆ. ಇವತ್ತು ಹೋಗ್ತಾ ಇರೋವಂಥ ಡೆಸ್ಟಿನೇಷನ್ ಬಂದು ಮಲ್ಲಪ್ಪ ಕುಂಡ. ಬನ್ನಿ ಹಂಗೆ ಮಾತಾಡ್ತಾ ಹೋಗೋಣ. ಆಂಜನೇಯ ಬಡವಾನನ ಕಾಪಾಡಪ್ಪ. ಇವತ್ತು ಸೋಲೋ ರೈಡ್ ಇಲ್ಲ. ಇನ್ನು ನನ್ನ ಫ್ರೆಂಡ್ ಒಬ್ಬ ಜಾಯ್ನ್ ಆಗ್ತಾನೆ, ರಾಯಲ್ ಎನ್ಫೀಲ್ಡು. ಅವನ್ನ ಇವಾಗ ನಾನು ಸರ್ಜಾಪುರ ಹತ್ರ ಮೀಟ್ ಮಾಡಬೇಕಾಗುತ್ತೆ. ಇವತ್ತು ನಾವು ರೂಟ್ ತೊಗೊತಾ ಇರೋದು ಬಂದು ಅತ್ತಿಬೆಲೆ ಸರ್ಜಾಪುರದಿಂದ ಬಾಗ್ಲೂರಿಂದ ಬ್ಯಾರ್ಕಿಯಿಂದ ಮಲ್ಲಪ್ಪ ಕುಂಡ. ನಾರ್ಮಲಾಗಿ ಈ ರೂಟಲ್ಲಿ ಹೋಗಲ್ಲ, ನಾರ್ಮಲಾಗಿ ಹೊಸೂರು ಕೃಷ್ಣಗಿರಿ ಈ ರೂಟಲ್ಲೇ ಹೋಗೋದು. ಟೈಮ್ ಈಗ ಎಕ್ಸಾಕ್ಟಾಗಿ 5:45 ಆಗಿದೆ. ಪೆಟ್ರೋಲು ಫುಲ್ ಹಾಕ್ಸ್ಕೊಂಡೆ. ಕತ್ಲೆ ಇನ್ನು ಸ್ವಲ್ಪ ಸನ್ರೈಸ್ ಆಗಲಿ, ಆಮೇಲೆ ವಿಡಿಯೋ ಸ್ಟಾರ್ಟ್ ಮಾಡ್ತೀನಿ. ನಮಸ್ತೆ ಸ್ನೇಹಿತರೆ, ಟೈಮ್ ಈಗ ಎಕ್ಸಾಕ್ಟಾಗಿ 6:25 ಆಗಿದೆ. ನಮ್ಮ ಫ್ರೆಂಡ್ ಇಲ್ಲೇ ಎಲ್ಲೋ ಇರ್ತೀನಿ ಅದು ಮೋಸ್ಟ್ಲಿ ಹತ್ತು ಕಡೆ ಇದ್ದಾನೆ. ಬನ್ನಿ ಹೋಗೋಣ. ಇವಾಗ ನಾನು ಮಾಡಿದೆ, ನೀನು ಬಿಸಿಯಾಗಿದೆ ಅಂದ್ಬಿಟ್ಟು ಸುಮ್ಮನೆ ಅದೇ. ನಾನು ನಿಮ್ಗೆ ಮಾಡ್ತಾ ಇದ್ದೀನಿ. ನೋಡೋಣ ಇಬ್ಬರೇ. ಈಗ ಎಕ್ಸಾಕ್ಟಾಗಿ ಸರ್ಜಾಪುರ ಹತ್ರ ಇದ್ದೀನಿ. ಮೋಸ್ಟ್ ಪ್ರಾಬಬ್ಲಿ ಇಲ್ಲಿಂದ ಒಂದು 60, ನೋಡೋಣ ಎಷ್ಟು ಕಿಲೋಮೀಟ್ರ್ ಆಗುತ್ತೆ ಫೈನಲ್ ಆಗಿ ಹೇಳ್ತೀನಿ. ಅಂದರೆ ಏನು ಜಾಸ್ತಿ ಏನು ದೂರ ಏನಿಲ್ಲ, ಹತ್ರನೇ. ಮೇನ್ ಏನಕ್ಕೆ ಹೋಗ್ತಾಯಿದ್ದೀನಿ ಅಂತ ಹೇಳಿದ್ರೆ, ಮಲ್ಲಪ್ಪ ಕುಂಡ ವ್ಯೂ ಪಾಯಿಂಟ್ಗೆ. ಇದು ಬಂದು 3 ಸ್ಟೇಟ್ ಬಾರ್ಡರ್ ಅಂತಾರೆ. ಕಾನ್ಫ್ಲುಯೆನ್ಸ್ ಝೋನ್ ಇದೆ ಇಲ್ಲಿ. 3 ಸ್ಟೇಟ್ ಬಾರ್ಡರ್ ಅಂದರೆ ಕರ್ನಾಟಕ, ತಮಿಳ್ನಾಡು ಮತ್ತು ಆಂಧ್ರ ಪ್ರದೇಶ್. ಸೊ 3 ಒಂದು ಕಡೆ ಝೋನ್, ಕಾನ್ಫ್ಲುಯೆನ್ಸ್ ಝೋನ್ ಆಗುತ್ತೆ. ಆ ಥರ ಒಂದು ಪ್ಲೇಸ್ ಇದು. ಅರ್ಥ ಆಯ್ತಲ್ಲ, 3 ಬಾರ್ಡರ್ ಟಚ್ ಆಗುತ್ತೆ.
ನಾನು ಕರ್ನಾಟಕದಲ್ಲೂ ಇದ್ದೀನಿ, ತಮಿಳ್ನಾಡಲ್ಲೂ ಇದ್ದೀನಿ, ಆಂಧ್ರ ಪ್ರದೇಶಲ್ಲೂ ಇದ್ದೀನಿ. ಆ ಥರ ಒಂದು ಸೆಂಟರ್ ಪಾಯಿಂಟ್ ಅಂತಲೇ ಹೇಳ್ಬೋದು. ಕ್ಲೈಮೇಟ್ ಮಾತ್ರ ಮಸ್ತಾಗಿದೆ ಕಣ್ರಿ. ಕ್ಲೈಮೇಟು ಹೋಗಿ ಬರೋವರೆಗೂ ಇದೇ ಥರ ಇದ್ದರೆ ಸಾಕು. ಸ್ನೇಹಿತರೆ, ಎಕ್ಸಾಕ್ಟಾಗಿ 7 ಗಂಟೆ ಆಗಿದೆ. ಇವಾಗೆಲ್ಲಪ್ಪ ಇದ್ದೀವಿ ಅಂದರೆ ಬೇರ್ಗೆ ಹತ್ರ ಇದ್ದೀವಿ. ಇನ್ನೂ ಒಂದು 30-35 ಕಿಲೋಮೀಟ್ರ್ ಇದೆ ಇಲ್ಲಿಂದ. ಸನ್ರೈಸ್ ಆಗಿದೆ ಆಲ್ರೆಡಿ, ಬಟ್ ಸನ್ ಎಲ್ಲಿದೆ ಅಂತ ಕಾಣಿಸ್ತಾ ಇಲ್ಲ. ನೋಡಿ ನೀವೇ ಎಲ್ಲಿದೆ ಅಂತ. ಈ ಬ್ಯಾಂಗ್ಳೂರು ಆದಮೇಲೆ ಒಂದು ಒಳ್ಳೆಯ ರೋಡ್ ಇತ್ತು ಮಾತ್ರ, ಚಚ್ಕೊಂಬಂದ್ವಿ. ವಿಲೇಜ್ ಲಿಮಿಟ್ಸ್ ಇರೋದ್ರಿಂದ ಒಂದು ಸ್ವಲ್ಪ ಮೆತ್ತಗೆ ಬರಬೇಕಾಗತ್ತೆ. ಸ್ನೇಹಿತರೆ, ಟೈಮಿಗೆ ಎಕ್ಸಾಕ್ಟಾಗಿ 8:30 ಆಗಿದೆ. ನೋಡಿದ್ರಲ್ಲ, ಅಲ್ಲೇ ಟಿಫನ್ ಮಾಡಿದ್ವಿ. ಇನ್ನು 16 ಕಿಲೋಮೀಟ್ರ್ ಇದೆ ಇಲ್ಲಿಂದ. ವ್ಯೂ ಮಾತ್ರ ಸೂಪರ್ ಆಗಿದೆ. ಎತ್ತ ನೋಡಿದ್ರು ಬೆಟ್ಟನೇ ನೋಡಿ, ಸಖತ್ತಾಗಿದೆ ಮಾತ್ರ. ಈ ಕಡೆ ತೋರಿಸ್ತೀನಿ ರೀ, ನೋಡಿ. ಈ ಕಡೆ ನೋಡಿದ್ರಾ, ಈ ಕಡೆ ತೋರಿಸ್ತೀನಿ ರೀ. ನೋಡಿ ಅಲ್ಲಿ ಸ್ನೇಹಿತರೆ, ಇವಾಗ ಕಾಣಿಸ್ತಾ ಇದೆ ನೋಡಿ. ಅಲ್ಲಿ ನೋಡಿ, ಅಲ್ಲಿ ಮೇಲ್ಗಡೆ ತುತ್ತ ತುದಿ ಅಲ್ಲೋಗ್ಬೇಕು ಇವಾಗ. ಮಸ್ತು ಮಜಾ. ಸ್ನೇಹಿತರೆ, ಮತ್ತೊಂದು ಅಪ್ಡೇಟು. ಈಗ ಬಂದಲ್ಲ ರೂಟು ನೋಡಿ. ಒಬ್ಬರೇ ಮಾತ್ರ ದಯವಿಟ್ಟು ಬರೋಕ್ಕೆ ಹೋಗಬೇಡಿ, ಇಲ್ಲ ಯಾರನ್ನ ಒಬ್ರ ಜೊತೆಗೆ ಬನ್ನಿ. ಸೋಲೋಗೂ ಬರ್ಬೋದು, ಏನು ತೊಂದರೆ ಇಲ್ಲ. ಆದರೆ ಒಂಥರ ಭಯ ಆಗುತ್ತೆ. ನೋಡಿ ಇಲ್ಲಿ ಹೆಂಗಿದೆ ರೂಟು. ಇಲ್ಲೇ ಎಲ್ಲೋ ಕಾನ್ಫರೆನ್ಸ್ ರೂಮ್ ಬರುತ್ತೆ, ಅದಕ್ಕೆ ನಾನು ಸ್ಲೋವಾಗಿ ಹೋಗ್ತಾಯಿದ್ದೀನಿ. ಅನ್ಕೊಂತೀನಿ. ಥ್ಯಾಂಕ್ ಯು ತಮಿಳ್ನಾಡು. ಓಕೆ, ಇದೆ ಅನ್ಕೊತೀನಿ ಕಾನ್ಫರೆನ್ಸು. ವಾವ್, ಇದೆ 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 ನೋಡಿ, ಕಾಣಿಸ್ತಾ ಇದೆಯಾ? ಇಲ್ಲಿ ಇನ್ನೊಂದು ಸ್ವಲ್ಪ ಒಳಗಡೆ ಹೋಗ್ಬೇಕು. ಆಮೇಲೆ ಸ್ನೇಹಿತರೆ, ಇಲ್ಲಿ ಸ್ವರ್ಗ ಎಲ್ಲಿದೆ ಅಂದರೆ ಇಲ್ಲೇ ಇದೆ. ಎಲ್ಲೆಲ್ಲೋ ಹುಡ್ಕೋಕೆ ಹೋಗ್ತೀವಿ. ಸೊ ಪಾಯಿಂಟಿಗೆ ಬರೋಣ. ನಮ್ಮ ಪ್ರಜ್ವಲ್ನ ಮೇಲೆ ಕಳಿಸ್ದೆ, ಒಂದು ವಿಡಿಯೋ ಮಾಡೋಣ ಅಂತ. ಅವ್ನ ಮೇಲೆ ಹೋಗ್ತಾ ಇದ್ದಾನೆ. ಹೆಂಗಿದೆ ವ್ಯೂ?
ಸ್ನೇಹಿತರ ಒಂದೆರಡು ಫೋಟೋ ಒಂದೆರಡು ವಿಡಿಯೋ ತಗೊಂಡು ಈಗ ಮೇಲಕ್ಕೆ ಹೋಗ್ತಾ ಇದ್ದೀವಿ. ಹಬ್ಬಾ ಬಾ 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 ಸಖತ್ ಚಳಿ ಕಣ್ರಿ, ಸಖತ್ ಚಳಿ. ಆಲ್ರೆಡಿ ನೋಡಿ ಒಂದೆರಡು ಬ್ಯಾಚ್ಗಳು ಹೋಯ್ತಾ ವ್ಯೂ ಪಾಯಿಂಟ್ ನೋಡಿಕೊಂಡು. ಡೆಸ್ಟಿನೇಷನ್ ಸ್ನೇಹಿತರ ಗಾಡಿ ನೋಡಿ ಅಲ್ಲಿ ಪಾರ್ಕ್ ಮಾಡಿದ್ದೀವಿ. ಇವಾಗ ಪ್ರಜ್ವಲು ನಾನು ಮೇಲ್ಗಡೆ ಟ್ರಕ್ ಮಾಡಿಕೊಂಡು ಎಷ್ಟು ಒಂದು 300 ಮೀಟರ್ಸ್ ಇದೆಯಾ ಅಷ್ಟೇ ಅಲ್ಲ, ಅದಕ್ಕಿಂತ ಅಷ್ಟು ಇಲ್ಲ ಅಲ್ಲ, 300 ಮೀಟರ್ಸ್ ಅಲ್ಲಿ ಅಷ್ಟು ಇಲ್ಲ, 150 ಮೀಟರ್ಸ್, 50 to 100 ಮೀಟರ್ಸ್ ಇದೆ. ಬನ್ನಿ ಹೆಂಗಿದೆ ವ್ಯೂ ಪಾಯಿಂಟ್ ನೋಡೋಣ ಮೇಲೆ ಹೋಗಿ. ಗಾಳಿ ಮಾತ್ರ ಸರಿಯಾಗಿ ಹೊಡಿತಾ ಇದ್ದೀವಿ. ದೇವ್ರ ಮೇಲೆ ಇರ್ತಾನೆ ಅಂತ ಯಾರೋ ಹೇಳಿದ್ರು, ನಾವು ಮೇಲೆ ಬಂದಿದ್ದು ನೋಡೋಕ್ಕೆ. ಸಖತ್ತಾಗಿದೆ ಬಸ್ ಇದು. ಮಕ್ಕಳನ್ನೆಲ್ಲ ಹಾಕೊಂಡು ಹೆಂಗೆ ಹತ್ತದ್ರು ಅವರು. ಸ್ನೇಹಿತರೆ ಅಲ್ಲಿ ನೋಡಿ ವ್ಯೂ ಹೆಂಗಿದೆ. ಸಕ್ಕತ್ ಸ್ಟೀಪ್ ಇದೆ ನೋಡಿ, ಇಲ್ಲಿಂದ ಬಂದಿದ್ದು ಇವಾಗ. ಇನ್ನೊಂದು ಸ್ವಲ್ಪ ಮೇಲೆ ಹೋಗ್ಬೇಕು. ಸಾಕು.
ಒಂದೇರು ಸ್ನೇಹಿತರೆ ಕೆಳಗಡೆ ಇಳಿತಾ ಇದ್ದೀವಿ ನೋಡಿ. ನಮ್ಮ ಪ್ರಜ್ವಲ್ ಆಲ್ರೆಡಿ ಕೆಳಗಡೆ ಹೋಗಾಯ್ತು ಆಲ್ರೆಡಿ. ಸೊ ಸ್ನೇಹಿತರೆ ನೋಡಿದ್ರಲ್ಲ, ಸಾಕತ್ತಾಗಿದೆ, ಬರ್ತಿತ್ತು, ಎಂಜಾಯ್ ಮಾಡಿದ್ವಿ. ಒನ್ ಆಫ್ ಮೈ ಬೆಸ್ಟ್ ಅಂತಲೇ ಹೇಳ್ಬೋದು. ಬ್ಯಾಂಗ್ಳೂರಿಂದ ಆಲ್ಮೋಸ್ಟ್ ಒಂದು 100 ಕಿಲೋಮೀಟರ್ಸ್ ಇದೆ ಅಷ್ಟೇ. ಎಂಜಾಯ್ ಮಾಡಿದ್ದೀರಾ ಅಂದ್ಕೊಂಡಿದ್ದೀನಿ. ಬನ್ನಿ ಇವಾಗ ಟುವರ್ಡ್ಸ್ ಬೆಂಗಳೂರು ಹೋಗೋಣ. ಮನೆಗೆ ಹೋಗಿ ಎಂಡ್ ಮಾಡ್ತೀನಿ. ನೋಡಿ ಅಲ್ಲಿಂದ ಬಂದಿದ್ದೀವಿ ಮೇಲೆ. ಇಲ್ಲಿವರೆಗೂ ನೋಡಿದ್ರೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ನಿಮ್ಮ ಮನಸ್ಸಿಗೆ ಏನಾಯ್ತಂದರೆ ಕಮೆಂಟೆಲ್ಲ ಮಾಡಿ. ತಪ್ಪದೇ ಸಬ್ಸ್ಕ್ರೈಬ್ ಕೂಡ ಮಾಡಿಕೊಡಿ. ಇದೇ ಥರ ಕನ್ನಡ ಫೋಟೋ ಬ್ಲಾಗರ್ಸ್ನ ಎನ್ಕರೇಜ್ ಮಾಡಿ ಅಂತ. ಇನ್ನೂ ಕ್ಲೋಸ್ ಮಾಡಲ್ಲ, ಇನ್ನು ಎಂಡ್ ಮಾಡಲ್ಲ, ಇನ್ನು ಎಂಡಿಂಗ್ ಅಲ್ಲ, ಇನ್ನು ತೋರಿಸೋದಿದೆ. ಇನ್ನು ಘಾಟ್ ಸೆಕ್ಷನ್ ಕೆಳಗಡೆ ತೋರಿಸ್ಬೇಕಲ್ಲ. ವರ್ತಿದೆ ಪ್ಲೇಸ್ ಮಾತ್ರ, ಒಂದ್ಸಲಿ ಟ್ರೈ ಮಾಡಿ. ವೆಲ್ಕಮ್ ಬ್ಯಾಕ್ ಟು ಹೆಲ್ಮೆಟ್ ಮೋಟೋ ಬ್ಲಾಗ್. ಸ್ನೇಹಿತರೆ ನೋಡಿದ್ರಲ್ಲ, ಸಾಕಾಗಿತ್ತು ಮಾತ್ರ, ಕ್ರೇಜಿಯಾಗಿತ್ತು. ವೆದರು ಮೇಲೆ ಸಾಕಾಗಿ ಎಂಜಾಯ್ ಮಾಡಿದ್ವಿ. 1 ಅವರು 1.5 ಅವರು ನೋಡಿದ್ದೀರಲ್ಲ ನೀವು ವಿಡಿಯೋ. ತಪ್ಪದೆ ಕೆಳಗಡೆ ಲೈಕ್ ಮಾಡಿ ಹಾಗೂ ಕಮೆಂಟ್ ಕೂಡ ಮಾಡಿ ನಿಮ್ಗೆ ಏನು ಅನಿಸ್ತು ಅಂತ. ಬನ್ನಿ ಇವಾಗ ಘಾಟ್ ಸೆಕ್ಷನ್. ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ರಿಟರ್ನ್ ಜರ್ನಿ. ಅಲ್ಲಿದೆ ನೋಡಿ, ಅಲ್ಲಿಂದ ಬರ್ತಾಯಿದ್ದೀವಿ. ವ್ಯೂ ನೋಡಿ ಹೆಂಗೆ ಕಾಣಿಸ್ತಾ ಇದೆ ಮೇಲ್ಗಡೆ. ಅಲ್ಲಿ ಮೇಲೆ ಎಲ್ಲಿವರೆಗೂ ಬಂದಿದ್ವಿ ಕೆಳಗಡೆ ಅಂತ ನೋಡ್ತಾ ಇದ್ದೀನಿ. ಅಲ್ಲಿ ನಿಂತ್ಕೊಂಡಿದ್ವಿ, ರೋಡ್ ನೋಡಿದ್ವಲ್ಲ ನಾವು. ಬೆಟ್ಟನ ಕಿತ್ತಾಕೊಂಡು ಬಂದಿದ್ದೀವಿ ಸರ್. ಹಿಂಗೆ ಬಂದಿಲ್ಲ, ನಮ್ದೆಲ್ಲ ಅಲ್ಲೆಲ್ಲ ರೌಂಡ್ ಹೊಡ್ಕೊಂಡು. ಅದೇ ನಾವು ನೋಡ್ತಾ ಇದ್ದೀವಿ ಎಷ್ಟುವರೆಗೂ ಕೆಳಗಡೆ ಬಂದಿದ್ವಿ. ಅಲ್ಲಿ ಅಲ್ಲಿ ನಾನು ನಿಂತ್ಕೊಂಡು ಕೇಳಿದ್ನಲ್ಲ, ಇಲ್ಲಿ ನಿಂತ್ಕೊಂಡು ನಾನು ಕಾಣಿಸ್ತೀನಿ ಅಂತ. ಯಾರೂ ಕಾಣ್ತಾ ಇಲ್ಲ ಅಲ್ಲಿ. ಇವಾಗೂ ನಿಂತ್ಕೊಂಡ್ರೂ ಯಾರೂ ಕಾಣಲ್ಲ ಅಲ್ಲ. ಅದೇ ಒಂದು ಫೋನ್ ಥರ ಕಾಣ್ತೈತೆ ಅಲ್ವಾ. ಸರ್ ನಡಿ ಮಾಡೋಣ. ಸ್ನೇಹಿತರೆ ಈ ರೋಡ್ ನೋಡಿ ಎಷ್ಟು ಚಿಕ್ಕದಾಗಿದೆ ಅಂದರೆ, ಇದೊಂದು ಪ್ಲೇಸಿಗೆ ಬಂದೆ ನೋಡಿ, ಸುತ್ತ ಬೆಟ್ಟನೇ, ಸೆಂಟ್ರಲ್ ರೋಡ್ ಇದೆ ನೋಡಿ. ಇಲ್ಲೊಂದು ಬೆಟ್ಟ, ಇಲ್ಲಿ ಬೆಟ್ಟ, ಫ್ರಂಟಲ್ಲಿ ಬೆಟ್ಟ, ಸುತ್ತ ಬೆಟ್ಟ. ರೋಡ್ ನೋಡಿ ಹೆಂಗಿದೆ.
ಸ್ನೇಹಿತರೆ, ಸರಿಯಾಗಿ ಬ್ಯಾಟಿಂಗ್ ಮಾಡಿದ್ವಿ. ಊಟ ಈಗ ಟುವರ್ಡ್ಸ್ ಮನೆ ಹೋಗ್ತಾ ಇದ್ದೀವಿ. ಟೈಮ್ ಈಗ ಎಕ್ಸಾಕ್ಟಾಗಿ